ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟಲ್ಲಿ ಸುದ್ದಿಲಿರುವಂತಹ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಅದರ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಗಳು ಯಾವ ರೀತಿ ಟ್ರೇಡ್ ಆಗ್ತಿದ್ದಾವೆ, ಪಾಸಿಟಿವ್ ಇದ್ದಾವ ನೆಗೆಟಿವ್ ಇದ್ದಾವ, ಇದರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಹಲವು ಕಂಪನಿಗಳು Q1 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದಾವೆ. ಆ ರಿಸಲ್ಟ್ ಗಳನ್ನು ಕೂಡ ಓವರ್ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡೋಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 1.19% ಅಥವಾ 613 ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಮೊನ್ನೆ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು. ನಿನ್ನೆ ಒಂದಷ್ಟು ರಿಕವರ್ ಆಗಿದೆ. ನೋಡಬಹುದು ಮೋರ್ ದನ್ 1% ರಿಕವರ್ ಆಗಿದೆ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದೆ. ನಂತರ ಅಲ್ಲಿಂದ ಒಂದಷ್ಟು ಡೌನ್ ಆಗಿದೆ. ಬಟ್ ಮತ್ತೆ ಅಲ್ಲಿಂದ ಬೌನ್ಸ್ ಬ್ಯಾಕ್ ಮಾಡಿದೆ. ಓವರ್ ಆಲ್ 613 ಪಾಯಿಂಟ್ಸ್ ಅಪ್ ಅಲ್ಲಿ ಡೌ ಜೋನ್ಸ್ ನಿನ್ನೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಏನೋ ನಾಸ್ಟಾಕ್ ಕಡೆ ಬಂದ್ರೆ ನಾಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಅದರಲ್ಲೂ ನೋಡಬಹುದು ನಿಯರ್ಲಿ 3%, 679 ಪಾಯಿಂಟ್ಸ್ ರ್ಯಾಲಿ ನಾಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇತ್ತೀಚಿನ ದಿನಗಳಲ್ಲಿ AI ಹಾಗೂ ಸೆಮಿಕಂಡಕ್ಟರ್ ಶೇರುಗಳಲ್ಲಿ, ಎಸ್ಪೆಷಲಿ ಟೆಕ್ ಶೇರುಗಳಲ್ಲಿ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಬಟ್ ನಿನ್ನೆ ಅಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನಿಯರ್ಲಿ 3% ಅಪ್ ಅಲ್ಲಿ ನಾಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಏನೋ ನಿನ್ನೆ ಅಮೆರಿಕದ GDP ಡೇಟಾ ಕೂಡ ರಿಲೀಸ್ ಆಗಬೇಕಿತ್ತು. ನೋಡಬಹುದು ನಿನ್ನೆ ತಾನೇ ರಿಲೀಸ್ ಆಗಿರುವಂತಹ ಡೇಟಾ 1.5% ಬಂದಿದೆ GDP ಗ್ರೋತ್. ಬಟ್ ಎಸ್ಟಿಮೇಷನ್ ನೋಡಬಹುದು 2.1% ಇತ್ತು. ಎಸ್ಟಿಮೇಷನ್ಸ್ ಗಿಂತ ಕಡಿಮೆನೆ ಬಂದಿದೆ. ಬಟ್ ಸ್ಟಿಲ್ ಮಾರ್ಕೆಟ್ ಏನದಕ್ಕೆ ರಿಯಾಕ್ಟ್ ಮಾಡಿಲ್ಲ ಅಂತಾನೆ ಹೇಳ್ಬೋದು. ಮಾರ್ಕೆಟ್ಸ್ ಅಂತೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ. ಲಾಸ್ಟ್ ಟೈಮ್ ನೋಡಬಹುದು 1.6% ಎಸ್ಟಿಮೇಷನ್ ಇತ್ತು. ಬಟ್ ಬಂದಿದ್ದು 2.1%. ಬಟ್ ಈಗ 0.1% ಎಸ್ಟಿಮೇಟ್ ಮಾಡಿದ್ರೆ 1.5% ಬಂದಿದೆ. ಬಟ್ ಸ್ಟಿಲ್ ಮಾರ್ಕೆಟ್ಸ್ ಚೇರ್ ಮಾಡಿದೆ ಅಂತಾನೆ ಹೇಳ್ಬೋದು ನಿನ್ನೆ ಈ ಪರ್ಫಾರ್ಮೆನ್ಸ್ ಗೆ. ನಮ್ಮ ಮಾರ್ಕೆಟ್ ಕಡೆ ಬಂದ್ರೆ FIS ನೋಡಬಹುದು. ನಿನ್ನೆ ಕೂಡ ಒಳ್ಳೆ ಪ್ರಮಾಣದ ಬೈಯಿಂಗ್ ಅನ್ನ ಮಾಡಿದ್ದಾರೆ. 3623 ಕೋಟಿ ನೆಟ್ ಬೈಯಿಂಗ್ ಅನ್ನ FIS ಮಾಡಿದ್ದಾರೆ. DIS 1864 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. FIS ಕಡೆಗಿಂದ ಇನ್ಫ್ಲೋ ಬರ್ತಿದೆ. ಲಾಸ್ಟ್ 3 ಡೇಸ್ ಅಲ್ಲಿ ಕಂಟಿನ್ಯೂಸ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ನೋಡೋಣ ಇವತ್ತು ಲಾಸ್ಟ್ ಡೇ ಆಫ್ ದ ಮಂತ್, ಹಾಗೆ ಲಾಸ್ಟ್ ಡೇ ಆಫ್ ದ ವೀಕ್ ಇವತ್ತು ಯಾವ ರೀತಿ ಇರುತ್ತೆ ಇವರ ಕಡೆಯಿಂದ ಪರ್ಫಾರ್ಮೆನ್ಸ್ ಅಂತ. ಸೊ ಓವರ್ ಆಲ್ ಈ ತಿಂಗಳಲ್ಲಂತೂ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ನೋಡಬಹುದು ಜಸ್ಟ್ 6000 ಕೋಟಿ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಅಂತ. ಏನೋ US ಇರಾನ್ ಯುದ್ಧ ಮತ್ತೆ ಇನ್ನು ಮುಂದುವರೆದಿದೆ, ಜೊತೆಗೆ ಇಂಟೆನ್ಸಿಫೈ ಆಗ್ತಾ ಇದೆ. ಇಲ್ಲೇನು ಅಂತ ಲಕ್ಷಣಗಳು ಕಾಣ್ತಾ ಇಲ್ಲ, ಮುಗಿಯುವಂತ ಲಕ್ಷಣಗಳು ಕಾಣ್ತಾ ಇಲ್ಲ. ಯಾಕಂದ್ರೆ ಯಾರು ಭಕ್ತಿಲ್ಲ. ಯುದ್ಧ ಮುಗಿಬೇಕಂದ್ರೆ ಯಾರಾದ್ರೂ ಒಬ್ರು ಅಟ್ಯಾಕ್ಸ್ ಅನ್ನ ಕಡಿಮೆ ಮಾಡಬೇಕು ಅಥವಾ ಅವ್ರಿಗೆ ಸುಸ್ತಾಗಬೇಕು. ಬಟ್ ಇಲ್ಲಿ ಎರಡು ಕಡೆಯಿಂದ ಆ ರೀತಿಯ ಡೆವಲಪ್ಮೆಂಟ್ ಗಳು ಕಂಡು ಬರ್ತಾ ಇಲ್ಲ. ಹಾಗಾಗಿ ಇನ್ನೊಂದು ಲೆವೆಲ್ಗೆ ಹೋಗ್ತಾ ಇದೆ. ಈಗಾಗಲೇ ನಿನ್ನೆ ಒಂದು ಸುದ್ದಿಯನ್ನ ಕವರ್ ಮಾಡಿದ್ದೆ. ಸೌದಿ ಅರೇಬಿಯಾ ಕೂಡ ಅಫಿಷಿಯಲ್ ಆಗಿ ಯುದ್ಧಕ್ಕೆ ಎಂಟರ್ ಆಗಿದೆ. ಅವರು ಕೂಡ ಅಮೆರಿಕದ ಪಡೆಗಳ ಜೊತೆಗೂಡಿ ಅಟ್ಯಾಕ್ಸ್ ಅನ್ನ ಮಾಡ್ತಿದ್ದಾರೆ. ಗ್ರಾಜುಯಲ್ ಆಗಿ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಮಿಡ್ಲ್ ಈಸ್ಟ್ ಅಲ್ಲಿ. ಕನ್ಸರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ನೋಡೋಣ ಮಾರ್ಕೆಟ್ಸ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ಇನ್ನು ಕ್ರೂಡ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಸದ್ಯದ ಮಟ್ಟಿಗೆ ನಿಯರ್ಲಿ 1% ಡೌನ್ ಅಲ್ಲಿ ಕ್ರೂಡ್ ಟ್ರೇಡ್ ಆಗ್ತಾ ಇದೆ. ಇಲ್ಲೇನಂತ ದೊಡ್ಡ ರಿಯಾಕ್ಷನ್ ಇಲ್ಲ. ಬಟ್ ಸಪ್ಲೈ ಚೈನ್ ಮೇಲೆ ಡಿಸ್ರಪ್ಷನ್ ಅಂತೂ ಇದ್ದೇ ಇದೆ. ಯಾಕಂದ್ರೆ ಈವನ್ ರೆಡ್ ಸಿ ಕಡೆಯಿಂದ ಕೂಡ ಒಂದಷ್ಟು ಡಿಸ್ರಪ್ಷನ್ಸ್ ಈಗ ಆಗ್ತಾ ಇದೆ. ಇನ್ನು ನೀವೇನಾದ್ರೂ ITR ಫೈಲ್ ಮಾಡ್ತಾ ಇದ್ರೆ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ. ಮಿಸ್ ಮಾಡದೆ ಫೈಲ್ ಮಾಡಿ. ಎಸ್ಪೆಷಲಿ ಇವತ್ತು ಲಾಸ್ಟ್ ಡೇ ಇರೋದು ವರ್ಕಿಂಗ್ ಪೀಪಲ್ಸ್ ಗೆ ಅಥವಾ ವರ್ಕಿಂಗ್ ಪ್ರೊಫೆಷನಲ್ಸ್, ಬಿಸ್ನೆಸ್ ಗೆ ಇನ್ನು ಟೈಮ್ ಇರುತ್ತೆ. ಬಟ್ ನೀವೇನಾದ್ರೂ ಸ್ಯಾಲರಿಡ್ ಅಂತಂದ್ರೆ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ. ಮಿಸ್ ಮಾಡದೆ ಫೈಲ್ ಮಾಡಿ. ಆಮೇಲೆ ಕೂಡ ಫೈಲ್ ಮಾಡಕ್ ಅವಕಾಶ ಇರುತ್ತೆ. ಬಟ್ ಫೈನ್ ಇರುತ್ತೆ ವಿತ್ 5000 rupees ಫೈನ್. ಹಾಗಾಗಿ ಮ್ಯಾಕ್ಸಿಮಮ್ ಇವತ್ತು ಫೈಲ್ ಮಾಡೋದಕ್ಕೆ ಟ್ರೈ ಮಾಡೋದು ಬೆಟರ್. ನಂತರ NSE ಕೋಲೊಕೇಶನ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ. ನೋಡಬಹುದು ಸೆಬಿ ಅಗ್ರೀಸ್ ಟು ಸೆಟಲ್ NSE ಕೋಲೊಕೇಶನ್ ಡಾರ್ಕ್ ಫೈಬರ್ ಕೇಸಸ್ ಫಾರ್ 1491 crore ಇಶ್ಯೂಸ್ ಡಿಮಾಂಡ್ ಲೆಟರ್. 1491 ಕೋಟಿಗೆ NSE ಕೋಲೊಕೇಶನ್ ಹಾಗೂ ಡಾರ್ಕ್ ಫೈಬರ್ ಕೇಸಸ್ ಏನಿದ್ವು ಅವನ್ನ ಸೆಟಲ್ ಮಾಡಕ್ಕೆ ಒಪ್ಕೊಂಡಿದೆ. ನಾವು ಈ ಹಿಂದೆ ನಮ್ಮ ವೆಲ್ತ್ ವಾರಿಯರ್ ಚಾನಲ್ ಅಲ್ಲಿ NSE IPO ಬಗ್ಗೆ ಡೀಟೇಲ್ ವಿಡಿಯೋನ ಕವರ್ ಮಾಡಿದ್ವಿ. ಇನ್ ಕೇಸ್ ಇಲ್ಲಿವರೆಗೂ ನೋಡಿಲ್ಲ ಅಂದ್ರೆ ಚಾನಲ್ ಅಲ್ಲಿ ಇರುತ್ತೆ ನೋಡಿ. ಯಾಕಂದ್ರೆ ಅದರಲ್ಲಿ ಈ ಎಲ್ಲಾ ವಿಷಯಗಳನ್ನ ಡೀಟೇಲ್ ಆಗಿ ಡಿಸ್ಕಸ್ ಕೂಡ ಮಾಡಿದ್ವಿ. ಒಟ್ಟಿನಲ್ಲಿ NSE IPO ದಿನಗಳು ಹತ್ರಕ್ಕೆ ಬರ್ತಾ ಇದೆ. ಈ ಕೇಸ್ ಕ್ಲೋಸ್ ಆಗೋ ಮೂಲಕ ಮೇ ಬಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಡೇಟ್ಸ್ ಕೂಡ ಅನೌನ್ಸ್ ಆಗಬಹುದು. ಏನು NSE ರಿಸಲ್ಟ್ ಅನ್ನು ಕೂಡ ಅನೌನ್ಸ್ ಮಾಡಿದೆ. ನೋಡಬಹುದು NSE's ಪ್ರಾಫಿಟ್ ರೈಸಸ್ ಆಸ್ ಟ್ರೇಡಿಂಗ್ ಆಕ್ಟಿವಿಟಿ ಜಂಪ್ಸ್. ಪ್ರಾಫಿಟ್ ಕೂಡ ಚೆನ್ನಾಗಿ ರೈಸ್ ಆಗಿದೆ. 3120 ಕೋಟಿ ರಿಪೋರ್ಟ್ ಮಾಡಿದೆ. ಹಿಂದಿನ ಸಲ 2920 ಕೋಟಿ ಇತ್ತು. ಒಳ್ಳೆ ಪ್ರಮಾಣದಲ್ಲಿ ಇನ್ಕ್ರೀಸ್ ಆಗಿದೆ ಕಂಪನಿಯ ನೆಟ್ ಪ್ರಾಫಿಟ್ ಕೂಡ. ಏನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ಅನ್ನ ಬಳಸ್ಕೊಂಡು ಅಕೌಂಟ್ ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬಂದ್ರೆ ಅಸ್ತ್ರ ಮೈಕ್ರೋವೇವ್ ಪ್ರಾಡಕ್ಟ್ಸ್ ಇವತ್ತು ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ HAL ಇಂದ 2205 ಕೋಟಿ ಆರ್ಡರ್ ಅನ್ನ ಪಡ್ಕೊಂಡಿದೆ. ಅಡ್ವಾನ್ಸ್ಡ್ ಏರ್ಬೋರ್ನ್ ಆಕ್ಟಿವ್ ಅರೇ ಯೂನಿಟ್ಸ್ ಹಾಗೂ ಇಂಟರ್ಫೇಸ್ ಫ್ರೇಮ್ಸ್ ಅನ್ನ ಸಪ್ಲೈ ಮಾಡುವಂತದ್ದು ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಖಂಡಿತ 2000 ಕೋಟಿ ಆರ್ಡರ್ ಅಂದ್ರೆ ಸಣ್ಣ ಆರ್ಡರ್ ಅಲ್ಲ. ಹಾಗಾಗಿ ಅಸ್ತ್ರ ಮೈಕ್ರೋವೇವ್ ಪ್ರಾಡಕ್ಟ್ಸ್ ಅನ್ನ ವಾಚ್ ಮಾಡಬಹುದು ಇವತ್ತು ಯಾವ ರೀತಿ ಇರುತ್ತೆ ಇದಕ್ಕೆ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಅಂತ.
ನಂತರ ನವೀನ್ ಫ್ಲೋರಿನ್ ಇಂಟರ್ನ್ಯಾಷನಲ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ DRDO ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ. ಕ್ರಿಟಿಕಲ್ ಡಿಫೆನ್ಸ್ ಮೆಟೀರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಸಹಾಯ ಮಾಡಲಿಕ್ಕೆ ಸೋಡಿಯಂ ಬೋರೋಹೈಡ್ರೇಟ್ ಬಲ್ಕ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ನವೀನ್ ಫ್ಲೋರಿನ್ ಇಂಟರ್ನ್ಯಾಷನಲ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇದಕ್ಕೆ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಅಂತ. ನಂತರ ಗಾರ್ಡನ್ ರಿಚ್ ಚಿಪ್ ಬಿಲ್ಡರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಆಕ್ಚುಲಿ ನಿನ್ನೆ ಸಾಯಂಕಾಲದ ವಿಡಿಯೋದಲ್ಲೇ ಇದ್ರ ಬಗ್ಗೆ ಒಂದು ಸುದ್ದಿಯನ್ನ ಕವರ್ ಮಾಡಿದ್ದೆ. 1032 ಕೋಟಿ ವೆಸಲ್ಸ್ ರೀಬಿಲ್ಡ್ ಮಾಡುವಂತ ಪ್ರಾಜೆಕ್ಟ್ ಸಿಕ್ಕಿರೋ ಬಗ್ಗೆ. ಬಟ್ ಆ ಸುದ್ದಿ ಆಲ್ಮೋಸ್ಟ್ ಮಾರ್ಕೆಟ್ ಇನ್ನೇನು ಕ್ಲೋಸ್ ಆಗುವಂತ ಸಂದರ್ಭಕ್ಕೆ ಬಂದಿತ್ತು. ಹಾಗಾಗಿ ಇವತ್ತು ವಾಚ್ ಮಾಡಬಹುದು ಏನಾದ್ರೂ ರಿಯಾಕ್ಷನ್ ಇವತ್ತು ಬರುತ್ತಾ ಈ ಸುದ್ದಿಗೆ ಸಂಬಂಧಪಟ್ಟಂತೆ GRSE ಅಥವಾ ಗಾರ್ಡನ್ ರಿಚ್ ಚಿಪ್ ಬಿಲ್ಡರ್ಸ್ ಅಲ್ಲಿ ಅಂತ. ನಂತರ ಟ್ರೈಟನ್ ವಾಲ್ವ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ US ಬೇಸ್ಡ್ ಸನ್ಸಾಟಾ ಟೆಕ್ನಾಲಜೀಸ್ ಜೊತೆ 5 ವರ್ಷಗಳ ಒಪ್ಪಂದವನ್ನು ಮಾಡಿಕೊಂಡಿದೆ. 100 ರಿಂದ 110 ಕೋಟಿ ರೆವಿನ್ಯೂ ಜನರೇಟ್ ಮಾಡುವಂತ ಒಪ್ಪಂದ ಇದು. ಈ ಸುದ್ದಿ ಕಾರಣಕ್ಕಾಗಿ ಟ್ರೈಟನ್ ವಾಲ್ವ್ಸ್ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಂತ. ಇನ್ನು ರಿಫೆಕ್ಸ್ ಇಂಡಸ್ಟ್ರೀಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ 22 ಕೋಟಿ ಆರ್ಡರ್ ಅನ್ನು ಪಡ್ಕೊಂಡಿದೆ. ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು. ಇನ್ನು ರಿಸಲ್ಟ್ ಗಳ ಕಡೆ ಬಂದ್ರೆ ಆರ್ತಿ ಇಂಡಸ್ಟ್ರೀಸ್ ನ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಪರ್ಫಾರ್ಮೆನ್ಸ್ ನೋಡಬಹುದು. ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಇಂಪ್ರೂವ್ಮೆಂಟ್ ಇದೆ. ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ಮೆಂಟ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಸೊ ಓವರ್ ಆಲ್ ಇಂಡಸ್ಟ್ರೀಸ್ ನ ನಂಬರ್ಸ್ ಅಲ್ಲಿ ಸೇಲ್ಸ್, ಎಬಿಟ್, ನೆಟ್ ಪ್ರಾಫಿಟ್ 3 ಕಡೆ ಇಂಪ್ರೂವ್ಮೆಂಟ್ ಇದೆ. ಇಯರ್ಲಿ ಕ್ವಾರ್ಟರ್ಲಿ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ನಂತರ ಟಾಟಾ ಸ್ಟೀಲ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಪರ್ಫಾರ್ಮೆನ್ಸ್ ನೋಡಬಹುದು. ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ. ಇಯರ್ಲಿ 14% ಅಪ್ ಆಗಿದೆ. ಎಬಿಟ್ ಅಲ್ಲಿ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ. ಇಯರ್ಲಿ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ. ಇಯರ್ಲಿ ಅಪ್ ಆಗಿದೆ. ಸೊ ಇಯರ್ ಆನ್ ಇಯರ್ ಇಂಪ್ರೂವ್ಮೆಂಟ್ ಇದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಡೌನ್ ಇದೆ. ನಂತರ ಡೇಟಾ ಪ್ಯಾಟರ್ನ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು. ಇಯರ್ಲಿ 17% ಅಪ್ ಆಗಿದೆ ಸೇಲ್ಸ್. ಬಟ್ ಕ್ವಾರ್ಟರ್ಲಿ ಬಿಗ್ ಡಿಫರೆನ್ಸ್ ಆಗಿದೆ. ತುಂಬಾನೇ ಅಂಡರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಈ ನಂಬರ್ಸ್ ನೋಡಿದ್ರೆ. ಇನ್ನು ಎಬಿಟ್ ಅಲ್ಲೂ ಕೂಡ ಅಷ್ಟೇ. ಕ್ವಾರ್ಟರ್ಲಿ ಕೂಡ ಡೌನ್ ಇದೆ. ಇಯರ್ಲಿ ಕೂಡ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಇಯರ್ಲಿ 2 ಕಡೆ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಡೇಟಾ ಪ್ಯಾಟರ್ನ್ಸ್ ಅಲ್ಲಿ. ನಂತರ ನೊವಾಮಾ ವೆಲ್ತ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು. ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಇಂಪ್ರೂವ್ ಆಗಿದೆ 2 ಕಡೆ. ನಂತರ ಫಿಲಾಟೆಕ್ಸ್ ಇಂಡಿಯಾ ಇಲ್ಲೂ ಕೂಡ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ. ಇಯರ್ಲಿ ಕ್ವಾರ್ಟರ್ಲಿ ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ಮೆಂಟ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಪ್ರೈಕಾಲ್ ಕ್ವಾರ್ಟರ್ಲಿ ಸ್ಲೈಟ್ಲಿ ಇಂಪ್ರೂವ್ ಆಗಿದೆ. ಅಂಡ್ ಬಿಗ್ ಡಿಫರೆನ್ಸ್ ಮಾಡಿಲ್ಲ. ಬಟ್ ಇಯರ್ಲಿ 23% ಅಪ್ ಆಗಿದೆ. ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ. ಇಯರ್ಲಿ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ. ಇಯರ್ಲಿ ಅಪ್ ಆಗಿದೆ. ನಂತರ ಮಜಗಾವ್ ಡಾಕ್ ನೋಡಬಹುದು. ಕ್ವಾರ್ಟರ್ಲಿ ಡೌನ್ ಇದೆ. ಇಯರ್ಲಿ 12% ಅಪ್ ಆಗಿದೆ. ಎಬಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ. ಇಯರ್ಲಿ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕ್ವಾರ್ಟರ್ಲಿ ಡೌನ್ ಇದೆ. ಇಯರ್ಲಿ ಅಪ್ ಆಗಿದೆ. ನಂತರ NSDL ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಇಂಪ್ರೂವ್ ಆಗಿದೆ ನೋಡಬಹುದು. ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ. ಇಯರ್ಲಿ 7% ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಅಪ್ ಆಗಿದೆ. ಇನ್ನು ಚಂಬಲ್ ಫರ್ಟಿಲೈಸರ್ಸ್ ಈಗಾಗಲೇ ಈ ಕಂಪನಿಗಳ ನಂಬರ್ಸ್ ಅನ್ನ ರಾತ್ರಿ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಹಂಚಿಕೊಂಡಿದ್ದೆ. ಮತ್ತೆ ಹಾಗಾಗಿ ರಿಪೀಟ್ ಮಾಡಕ್ ಹೋಗೋದಿಲ್ಲ. ಈಗ ಏನು ರಾತ್ರಿ ಶೇರ್ ಮಾಡಿರ್ಲಿಲ್ಲ, ಅವುಗಳನ್ನ ಕವರ್ ಮಾಡಿದ್ದೀನಿ. ಒಂದಷ್ಟು ಕಂಪನಿಗಳ ನಂಬರ್ಸ್ ಅನ್ನ ನಿನ್ನೆ ನನಗೆ ಇನ್ನೊಂದು ವಿಡಿಯೋ ಕವರ್ ಮಾಡಕ್ ಆಗ್ಲಿಲ್ಲ. ಹಾಗಾಗಿ ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡಿದ್ದೆ. ನೋಡಿದಿರಿ ಅನ್ಕೊಳ್ತೀನಿ. ಇನ್ ಕೇಸ್ ನೀವೇನಾದ್ರೂ ಇಲ್ಲಿವರೆಗೂ ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂತಂದ್ರೆ ಚಾನಲ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ನೀವು ಸ್ಟಾಕ್ ಮಾರ್ಕೆಟ್ ಕನ್ನಡ ಓಪನ್ ಮಾಡಿದ್ರೆ ಇಲ್ಲಿ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಲಿಂಕ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು. ಅಲ್ಲೂ ಕೂಡ ಒಂದಷ್ಟು ಅಪ್ಡೇಟ್ ಗಳನ್ನ ಹಂಚ್ಕೊಳ್ತಾ ಇರ್ತೀವಿ. ಇನ್ನು ಇವತ್ತಿನ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ನೋಡಬಹುದು. ಆಧಾರ್ ಹೌಸಿಂಗ್ ಫೈನಾನ್ಸ್ ಇದೆ. ಆರ್ತಿ ಡ್ರಗ್ಸ್ ಇದೆ. ABB ಇದೆ. 20 ಮೈಕ್ರಾನ್, ABC ಕ್ಯಾಪಿಟಲ್, ಏತರ್ ಇದೆ. ಬಜಾಜ್ ಫಿನ್ಸರ್ವ್ ಇದೆ. ಬಜಾಜ್ ಹೋಲ್ಡಿಂಗ್ಸ್ ಇದೆ. ಬ್ಲಾಕ್ ರೋಸ್ ಇಂಡಸ್ಟ್ರೀಸ್, ಹಾಗೆ ಬ್ಲೂ ಡಾರ್ಟ್, ಸೆಂಚುರಿ ಪ್ಲೈ, ಹೀಗೆ ಸಾಕಷ್ಟು ಕಂಪನಿಗಳ ಲಿಸ್ಟ್ ಇದೆ ನೋಡಬಹುದು. ಡಿಕ್ಸಾನ್ ಟೆಕ್ ಇದೆ. ಇಸಾಫ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇದೆ. ಲಿಸ್ಟ್ ದೊಡ್ಡದಾಗಿ ಇದೆ. ಇವುಗಳನ್ನು ಕೂಡ ವಾಚ್ ಮಾಡಬಹುದು. ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಏನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಮಣಿಪಾಲ್ ಹೆಲ್ತ್ ಎಂಟರ್ಪ್ರೈಸಸ್ IPO ಇವತ್ತು ಕ್ಲೋಸ್ ಆಗ್ತಾ ಇದೆ. ಲಾಸ್ಟ್ ಡೇ ಆಗಿರುತ್ತೆ ಇವತ್ತು. ಸಬ್ಸ್ಕ್ರಿಪ್ಷನ್ಗೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ನಂತರ MV ಎಲೆಕ್ಟ್ರೋ ಸಿಸ್ಟಮ್ಸ್ ನಿನ್ನೆ ಓಪನ್ ಆಗಿದೆ. ಸೋಮವಾರ ತನಕ ಓಪನ್ ಇರುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು. 29.41% ಇದೆ. ಡಿಸೆಂಟ್ ಪ್ರೀಮಿಯಂ ಇದೆ MV ಎಲೆಕ್ಟ್ರೋ ಸಿಸ್ಟಮ್ಸ್ ಅಲ್ಲಿ. ಹಾಗೆ ಮಣಿಪಾಲ್ ನೋಡಬಹುದು 1% ಪ್ರೀಮಿಯಂ ಇದೆ ಸದ್ಯದ ಮಟ್ಟಿಗೆ. ಇನ್ನು ಜೂನಿಫರ್ ಗ್ರೀನ್ ಎನರ್ಜಿ ಇದು ಕೂಡ ನಿನ್ನೆ ಓಪನ್ ಆಗಿದೆ. ಸೋಮವಾರದವರೆಗೂ ಓಪನ್ ಇರುತ್ತೆ. 3.5% ಪ್ರೀಮಿಯಂ ಇದೆ ಸದ್ಯದ ಮಟ್ಟಿಗೆ. ಇನ್ನು ಗ್ಲೋಬಲ್ ಮಾರ್ಕೆಟ್ ಕಡೆ ಬಂದ್ರೆ ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲಿ ನೋಡಬಹುದು 203 ಪಾಯಿಂಟ್ಸ್ 0.39% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇನ್ನು ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ ಇಂಡಿಕೇಶನ್ ಕೊಡ್ತಾ ಇದೆ. 78 ಪಾಯಿಂಟ್ಸ್ 0.32%. ಇನ್ನು ನಿಕ್ಕೈಲ್ ಅಂತೂ ಭರ್ಜರಿ ರ್ಯಾಲಿ ಇದೆ. 5.47%, 5.5% ಅಪ್ ಅಲ್ಲಿ ನಿಕ್ಕೈ ಟ್ರೇಡ್ ಆಗ್ತಿದೆ. ಭರ್ಜರಿ ಪರ್ಫಾರ್ಮೆನ್ಸ್ ಆಸ್ ಆಫ್ ನಾವು ನೋಡ್ಲಿಕ್ಕೆ ಸಿಗ್ತಾ ಇದೆ ಜಪಾನ್ ಮಾರ್ಕೆಟ್ ಅಲ್ಲಿ. ಸ್ಟ್ರೈಟ್ ಟೈಮ್ಸ್ ನಿಯರ್ಲಿ 1% ಡೌನ್ ಇದೆ. ಹ್ಯಾಂಗ್ಸೆಂಗ್ 0.5% ವರೆಗೂ ಡೌನ್ ಇದೆ. ತೈವಾನ್ ವೇಟೆಡ್ 6% ಗಿಂತ ಜಾಸ್ತಿ ರ್ಯಾಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಕೋಸ್ಪಿನ್ ಅಲ್ಲೂ ಕೂಡ ನೋಡಬಹುದು 11.5% ರ್ಯಾಲಿ ಇದೆ. ಇನ್ನು ಶಾಂಘೈ ಕಾಂಪೋಸಿಟ್ ಕೂಡ 1% ನಿಯರ್ಲಿ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ.
ಓವರ್ ಆಲ್ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಪಾಸಿಟಿವ್ ಇದೆ, ಅದರಲ್ಲೂ ದೊಡ್ಡ ರ್ಯಾಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ ಇಂಡಿಕೇಶನ್ ಅನ್ನೇ ಕೊಡ್ತಾ ಇದೆ. ಲೆಟ್ಸ್ ಸಿ. ಏನೋ ಬ್ರೆಂಟ್ ಕ್ರೂಡ್ 1% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಗೋಲ್ಡ್ ಕೂಡ ನಿಯರ್ಲಿ 0.5% ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ರುಪಿ ನಿನ್ನೆ ಸ್ವಲ್ಪ ವೀಕ್ ಆಗಿದೆ, ಅಂದ್ರೆ ದೊಡ್ಡ ಮಟ್ಟದಲ್ಲಿ ಏನಲ್ಲ, ಜಸ್ಟ್ 0.03%. ಬಟ್ ಸ್ಟಿಲ್ ಇವತ್ತು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಬ್ಸರ್ವ್ ಮಾಡಬಹುದು. ಸದ್ಯದ ಮಟ್ಟಿಗೆ ಒಳ್ಳೆ ಸುದ್ದಿ ಇದೆ, ಗುಡ್ ಇಂಡಿಕೇಶನ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.